ನಾವು ಲೆಕ್ಕ ಇಟ್ಟಿಲ್ಲ. ಅದಷ್ಟೇ ನಾನು ಶಾಸಕನಾದ್ಮೇಲೆ ಬಹುಶಃ ಕೋಟ ಬಬಲೇಶ್ವರ ಎಲ್ಲ ಕೂಡಿದ್ರೆ ಕನಿಷ್ಠ ಪಕ್ಷ 10,000 ಅಷ್ಟು ನೀರಾವರಿ ಇರ್ಬೋದು. ಕುರ್ಚಿ ಬಬಲೇಶ್ವರ ಒಂದೇನೆ 3,600 ಕೋಟಿ ಅಂತ ಎಲ್ಲವೂ ಕೂಡಿ ಸುಮಾರು 10,000 ಕೋಟಿ ಅಷ್ಟು ಕಳೆದ 20-25 ವರ್ಷದಿಂದ ಹೊಸದಾಗಿ ಹೋಗಿ ಸೇರ್ಕೊಬೇಕು. ಮೊದಲು ಇಲ್ಲಿ ರಸ್ತೆಗಳು ಇರಲಿಲ್ಲ. 2004ರಿಂದ ಇದು ಇರಲಿಲ್ಲ. ಇಲ್ಲಿ ಸ್ವಾಮಿಗಳು ಇಲ್ಲೇ ಇದ್ದಾರೆ. ಈಗೆಲ್ಲ ಮಮದಾಪುರ ಹೋಗಿ ಎಲ್ಲಾ ರಸ್ತೆಗಳು, ಗುಡಿ ಹುಂಡಾರಗಳು, ಕೆನಾಲ್ಗಳ ದಾರಿ ಎಲ್ಲಾನು ಕೂಡ ಕೆರೆ ತುಂಬುವಂಥದ್ದು, ಮಮದಾಪುರ ಕೆರೆ ತುಂಬುವಂತ ಐತಿಹಾಸಿಕ ಮಮದಾಪುರ ಕೆರೆ ಅಂತ ಈಗ ಮೊನ್ನೆ ಅದನ್ನ ಸೌಂದರ್ಯೀಕರಣ ಕೂಡ ಮಾಡ್ತಾ ಇದೀವಿ. ಇಲ್ಲೇ ಪಕ್ಕದಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಹೆಸರಿನಲ್ಲಿ 1600 ಎಕರೆ ಒಂದು ದಿವಸ ಅರಣ್ಯವನ್ನ ಅವರ ಸಿದ್ದೇಶ್ವರ ಸ್ವಾಮೀಜಿಯವರು ನಾನು ನಿಸರ್ಗದಲ್ಲಿ ವಿಲೀನ ಆಗಿದ್ದೀನಿ ಅಂತ ಹೇಳಿದ್ರು. ಅಲ್ಲಂ ಪ್ರಭುಗಳ ವಚನ ಹೇಳಿ ಬೈಲಲ್ಲಿ ನಾನು ಬಯಲಾಗಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಸಿದ್ದೇಶ್ವರ ಸ್ವಾಮೀಜಿಯವರು ನಾವು ಎಲ್ಲಿ ಕಾಣಬೇಕಂದ್ರೆ ನಿಸರ್ಗದಲ್ಲಿ ಅವ್ರು ಕಾಣಬಹುದು. ಹಾಗೆ ಆ ನಿಸರ್ಗ ಒಂದು ಈ ರಾಷ್ಟ್ರದಲ್ಲೇ ಮಾದರಿಯಾದಂತ ಒಂದು ಅರಣ್ಯ ಪ್ರದೇಶವನ್ನ ಸುತ್ತೂರು ಶ್ರೀಗಳು ಮತ್ತು ಕನೇರಿ ಶ್ರೀಗಳು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಏನು ಅವರು ಪ್ರಥಮ ಪುಣ್ಯಸ್ಮರಣೆ ಅವರು ಆಶೀರ್ವಾದ ಈಡೇರಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲ ಸೈನ್ಸ್ ಮ್ಯೂಸಿಯಂ, ಅಲ್ಲಿ ಪ್ರಾರ್ಥನಾ ಕೇಂದ್ರ ಎಲ್ಲವನ್ನ ಕೂಡ ಮಾಡಿ ಒಂದು ಪ್ರವಾಸೋದ್ಯಮ ಇದನ್ನ ಮತ್ತು ಜನರಿಗೆ ಸಿದ್ದೇಶ್ವರ ಸ್ವಾಮೀಜಿಯವರ ಬಗ್ಗೆ ಅಲ್ಲಿ ಲೈಬ್ರರಿ ಎಲ್ಲವನ್ನು ಕೂಡ ಮಾಡ್ತೀವಿ. ನಾವು ಲೆಕ್ಕ ಇಟ್ಟಿಲ್ಲ. ಅದಷ್ಟೇ ನಾನು ಶಾಸಕನಾದ್ಮೇಲೆ ಬಹುಶಃ ಕೋಟ ಬಬಲೇಶ್ವರ ಎಲ್ಲ ಕೂಡಿದ್ರೆ ಕನಿಷ್ಠ ಪಕ್ಷ 10,000 ಅಷ್ಟು ನೀರಾವರಿ ಇರ್ಬೋದು. ಕುರ್ಚಿ ಬಬಲೇಶ್ವರ ಒಂದೇನೆ 3,600 ಕೋಟಿ ಅಂತ ಎಲ್ಲವೂ ಕೂಡಿ ಸುಮಾರು 10,000 ಕೋಟಿ ಅಷ್ಟು ಕಳೆದ 20-25 ವರ್ಷದಿಂದ ಹೊಸದಾಗಿ ಹೋಗಿ ಸೇರ್ಕೊಬೇಕು. ಮೊದಲು ಇಲ್ಲಿ ರಸ್ತೆಗಳು ಇರಲಿಲ್ಲ. 2004ರಿಂದ ಇದು ಇರಲಿಲ್ಲ. ಇಲ್ಲಿ ಸ್ವಾಮಿಗಳು ಇಲ್ಲೇ ಇದ್ದಾರೆ. ಈಗೆಲ್ಲ ಮಮದಾಪುರ ಹೋಗಿ ಎಲ್ಲಾ ರಸ್ತೆಗಳು, ಗುಡಿ ಹುಂಡಾರಗಳು, ಕೆನಾಲ್ಗಳ ದಾರಿ ಎಲ್ಲಾನು ಕೂಡ ಕೆರೆ ತುಂಬುವಂಥದ್ದು, ಮಮದಾಪುರ ಕೆರೆ ತುಂಬುವಂತ ಐತಿಹಾಸಿಕ ಮಮದಾಪುರ ಕೆರೆ ಅಂತ ಈಗ ಮೊನ್ನೆ ಅದನ್ನ ಸೌಂದರ್ಯೀಕರಣ ಕೂಡ ಮಾಡ್ತಾ ಇದೀವಿ. ಇಲ್ಲೇ ಪಕ್ಕದಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಹೆಸರಿನಲ್ಲಿ 1600 ಎಕರೆ ಒಂದು ದಿವಸ ಅರಣ್ಯವನ್ನ ಅವರ ಸಿದ್ದೇಶ್ವರ ಸ್ವಾಮೀಜಿಯವರು ನಾನು ನಿಸರ್ಗದಲ್ಲಿ ವಿಲೀನ ಆಗಿದ್ದೀನಿ ಅಂತ ಹೇಳಿದ್ರು. ಅಲ್ಲಂ ಪ್ರಭುಗಳ ವಚನ ಹೇಳಿ ಬೈಲಲ್ಲಿ ನಾನು ಬಯಲಾಗಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಸಿದ್ದೇಶ್ವರ ಸ್ವಾಮೀಜಿಯವರು ನಾವು ಎಲ್ಲಿ ಕಾಣಬೇಕಂದ್ರೆ ನಿಸರ್ಗದಲ್ಲಿ ಅವ್ರು ಕಾಣಬಹುದು. ಹಾಗೆ ಆ ನಿಸರ್ಗ ಒಂದು ಈ ರಾಷ್ಟ್ರದಲ್ಲೇ ಮಾದರಿಯಾದಂತ ಒಂದು ಅರಣ್ಯ ಪ್ರದೇಶವನ್ನ ಸುತ್ತೂರು ಶ್ರೀಗಳು ಮತ್ತು ಕನೇರಿ ಶ್ರೀಗಳು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಏನು ಅವರು ಪ್ರಥಮ ಪುಣ್ಯಸ್ಮರಣೆ ಅವರು ಆಶೀರ್ವಾದ ಈಡೇರಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲ ಸೈನ್ಸ್ ಮ್ಯೂಸಿಯಂ, ಅಲ್ಲಿ ಪ್ರಾರ್ಥನಾ ಕೇಂದ್ರ ಎಲ್ಲವನ್ನ ಕೂಡ ಮಾಡಿ ಒಂದು ಪ್ರವಾಸೋದ್ಯಮ ಇದನ್ನ ಮತ್ತು ಜನರಿಗೆ ಸಿದ್ದೇಶ್ವರ ಸ್ವಾಮೀಜಿಯವರ ಬಗ್ಗೆ ಅಲ್ಲಿ ಲೈಬ್ರರಿ ಎಲ್ಲವನ್ನು ಕೂಡ ಮಾಡ್ತೀವಿ.